ಹಾಂ ಮೊದಲು ಹಾಳಾಗೋದೆ, ಅದಾದ ನಂತರ 3 ಪೆಗ್ಗು, ಅದಾದ ನಂತರ ಚಾಕ್ಲೇಟ್ ಗರ್ಲ್. ಫಸ್ಟ್ ಆಫ್ ಆಲ್ ಇಡೀ ಕರ್ನಾಟಕ ಜನತೆಗೆ ಹಾಗೂ ಎಲ್ಲ ಕನ್ನಡಿಗರಿಗೂ ನಿಮ್ಮ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಮಾಡುವ ಕೋಟಿ ನಮಸ್ಕಾರಗಳು. ಸ್ಟೆಪ್ ಬೈ ಸ್ಟೆಪ್ಪು ಇವತ್ತು ಆಲ್ಬಮ್ ಇಂಡಸ್ಟ್ರಿ, ಒಂದು ಮ್ಯೂಸಿಕ್ ಇಂಡಸ್ಟ್ರಿ ಅಂತ ಕನ್ನಡದಲ್ಲಿ ಏನು ಕರ್ನಾಟಕದಲ್ಲಿ ಹೊಸದಾಗಿ ಉಟ್ಕೊಂಡಿದೆ, ಅದು ಸ್ಟೆಪ್ ಬೈ ಸ್ಟೆಪ್ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಅದಕ್ಕೆಲ್ಲ ಫಸ್ಟ್ ಆಫ್ ಆಲ್ ನಿಮಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣನೇ ನೀವು. ಇದೊಂದು ಡಿಜಿಟಲ್ ಮಾರ್ಕೆಟು. ಯೂಟ್ಯೂಬಲ್ಲಿ ನೋಡಿ ಈ ಸಾಂಗ್ಗಳನ್ನ ಇಷ್ಟಪಟ್ಟು ಡೌನ್ಲೋಡ್ ಮಾಡಿಕೊಂಡು ಪಾರ್ಟಿಗಳಲ್ಲಿ ಪ್ಲೇ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ದೀರಾ. ತುಂಬ ಖುಷಿಯಾಗುತ್ತೆ. ಇದೇ ರೀತಿ ನೀವು ನನಗೆ ಸಪೋರ್ಟ್ ಮಾಡ್ತೀರಿ. ನನಗೆ ಅಂತಲ್ಲ, ಎಲ್ಲ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ಹಾಗೆ ಎಲ್ಲ ಕಲಾವಿದರಿಗೂ ಸಪೋರ್ಟ್ ಮಾಡಿ. ಯಾಕಂದರೆ ಕರ್ನಾಟಕದಲ್ಲಿ ತುಂಬ ಪ್ರತಿಭೆಗಳಿದ್ದಾರೆ. ಸೊ ಅವ್ರಿಗೆಲ್ಲ ಒಂದು ಪ್ರೋತ್ಸಾಹನ ನೀಡಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಬೆಳವಣಿಗೆನ ಕಾಣ್ಬೋದು. ಚಾಕ್ಲೇಟ್ ಗರ್ಲ್ ಇವತ್ತು ಲಾಂಚ್ ಆಗಿದೆ. ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ನನ್ನ ಎಲ್ಲ ಗೆಳೆಯರು ಹಾಗೆ ನನ್ನ ಟೀಮ್, ನನ್ನ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ನಾನು ಈ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರ ಒಂದು ಪರಿಶ್ರಮ ಕಾರಣನೇ. ನಾನು ಅವ್ರನ್ನ ಇವತ್ತು ನೆನೆಸ್ಕೊಳ್ಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಎಲ್ಲ ಟೀಮ್ನ. ಶ್ರೀಶಾ ಕುದುವಳ್ಳಿ ಅವರು ಚಾಕ್ಲೇಟ್ ಗರ್ಲ್ಗೆ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದ್ದಾರೆ. ಹಾಗೆ ದಿನಿಸಿನಿ ಕ್ರಿಯೇಷನ್ಸ್ ಅವರು ವಿಡಿಯೋನ ಪ್ರೊಡ್ಯೂಸ್ ಮಾಡಿದ್ದಾರೆ. ಡೈರಿ ಡೇ ಕ್ರಸ್ಟ್ ಅನ್ನೋ ಒಂದು ಐಸ್ ಕ್ರೀಮ್ನ ಈ ಸಾಂಗ್ನಲ್ಲಿ ಬ್ರ್ಯಾಂಡಿಂಗ್ ಮಾಡಿದ್ದೀವಿ. ಹಾಗೆ ಪುನೀತ್ ಶೆಟ್ಟಿ, ಸಂಜಯ್, ವಿನಯ್, ಸಚಿನ್ ಬಾಗ್ಲಿ ಹಾಗೆ ಇನ್ನೂ ಹಲವಾರು ಟೆಕ್ನಿಷಿಯನ್ಸ್ಗಳು ನಮ್ಮ ವಿಡಿಯೋದಲ್ಲಿ ಕೆಲಸ ಮಾಡಿದ್ದಾರೆ. ಆ್ಯಕ್ಚುಲಿ 5 ಡೇಸ್ ಮೇಜರ್ ಶೂಟ್ ಇತ್ತು, 3 ಡೇಸ್ ಪ್ಯಾಚ್ ವರ್ಕ್ಸ್ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಮಾಡಿದ್ವಿ, ಹಾಗೆ ಜಯನಗರ್ ಸುತ್ತಮುತ್ತ ಮಾಡಿದ್ವಿ, ಹಾಗೆ ತಮಿಳ್ನಾಡು ಬಾರ್ಡ್ರಲ್ಲಿ ಒಂದು ತಾಲ್ ಅಂತ ಒಂದು ಪ್ರೈವೇಟ್ ಏರ್ಪೋರ್ಟಲ್ಲಿ ಒಂದು ಶೂಟ್ ಮಾಡಿದ್ದೀವಿ. ಹಾಗೆ ವಿಡಿಯೋದಲ್ಲಿ ಲಕ್ಸುರಿ ಕಾರ್ಸ್ ಆಗಿರುವಂಥ ಲ್ಯಾಂಬೋಗಿನಿ ಹಾಗೂ ರೋಲ್ಸ್ ರಾಯ್ಸ್ನ ಯೂಸ್ ಮಾಡಿದ್ದೀವಿ. ಹಾಗೆ ನೇಹಾ ಶೆಟ್ಟಿ ಅವರು ಈ ವಿಡಿಯೋದಲ್ಲಿ ಫೀಮೇಲ್ ಲೀಡಾಗಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ನೇಹಾ ಶೆಟ್ಟಿ ಅವ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು, ಹಾಗೆ ನನ್ನ ಟೀಮ್ ಕಡೆಯಿಂದನೂ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಟೋಟಲ್ ಬಜೆಟ್ ಬಂದು 18ರಿಂದ 20 ಲಕ್ಷ ಕೋಟ್ ಮಾಡಿದ ಬಜೆಟ್ ನಾವು ಲಿಸ್ಟ್ ಮಾಡಬೇಕಾದ್ರೆ ಒಂದು 20 ಲಕ್ಷದವರೆಗೂ ಖರ್ಚು ಬಂದಿದೆ. ಇದೆಲ್ಲ ಟೋಟಲ್ ನಾವು ಸ್ಪಾನ್ಸರ್ಶಿಪ್ ಮಾಡಿಬಿಟ್ಟು ನಾವು ವಿಡಿಯೋನ ಪ್ರೊಡ್ಯೂಸ್ ಮಾಡಿದ್ದೀವಿ. ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ಸಿನಿಮಾಗೆ ಒಬ್ಬರು ಪ್ರೊಡ್ಯೂಸರ್ ಇರ್ತಾರೆ, ಅವ್ರು ದುಡ್ಡು ಕೊಡ್ತಾರೆ, ಆಮೇಲೆ ವಿಡಿಯೋ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದಾದಮೇಲೆ ಥಿಯೇಟ್ರಲ್ಲಿ ರಿಲೀಸ್ ಆಗಿ ಪ್ರೊಡ್ಯೂಸರ್ ಅದರಿಂದ ಲಾಭ ಪಡ್ಕೊತಾರೆ. ಇದು ಬೇರೆ ಕಾನ್ಸೆಪ್ಟು. ಸೊ ನಾವು ಯಾವ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ವಿಡಿಯೋದಲ್ಲಿ ಬ್ರ್ಯಾಂಡಿಂಗ್ನ ಮಾಡ್ತೀವಿ ಒಂದು ಪ್ರಾಡಕ್ಟ್ನ. ಸೊ ಆ ಪ್ರಾಡಕ್ಟ್ ಏನು ಬ್ರ್ಯಾಂಡ್ ಮಾಡ್ತೀವಿ ಅದಕ್ಕೆ ನಾವು ದುಡ್ಡನ್ನ ಚಾರ್ಜ್ ಮಾಡ್ತೀವಿ. ಹಾಗೆ ನಮ್ಮ ವಿಡಿಯೋದಲ್ಲಿ ಆ ಬ್ರ್ಯಾಂಡ್ನ ನಾವು ಅಡ್ವರ್ಟೈಸ್ ಮಾಡಿಕೊಡ್ತೀವಿ. ಸೊ ದಿಸ್ ಈಸ್ ಅ ನ್ಯೂ ಕಾನ್ಸೆಪ್ಟ್. ನೀವು ಟ್ರೈ ಮಾಡ್ಬೋದು. ಆದರೆ ಒಳ್ಳೆ ಕಂಟೆಂಟ್ನ ನೀವು ಪ್ರೊಡ್ಯೂಸ್ ಮಾಡಿದ್ರೆ 100% ನಿಮ್ಗೆ ಒಳ್ಳೆ ಸ್ಪಾನ್ಸರ್ಸ್ ಸಿಗ್ತಾರೆ. ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಆಲ್ರೆಡಿ ಪ್ಲ್ಯಾನ್ ನಡೀತಾ ಇದೆ. ಅಬ್ರಾಡಲ್ಲಿ ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಚಾಕ್ಲೇಟ್ ಗರ್ಲ್ ಹೇಗೆ ಫಾರ್ ದ ಫಸ್ಟ್ ಟೈಮ್ ಇಡೀ ಕನ್ನಡ ಇಂಡಸ್ಟ್ರಿಲೇ ಇದೊಂದು ಹೊಸ ಪ್ರಯತ್ನ, ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಅಂತಲೇ ನಾವು ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಿನಿಮಾ ಮತ್ತು ಥಿಯೇಟ್ರಲ್ಲಿ ಸಿನಿಮಾ ಮಾತ್ರ ರಿಲೀಸ್ ಆಗ್ತಿತ್ತು, ಆದರೆ ಇವತ್ತು ಥಿಯೇಟರಲ್ಲಿ ಬರೀ ಸಾಂಗ್ ರಿಲೀಸ್ ಆಗಿದೆ. ಸೊ ಇದೊಂದು ಅದ್ಭುತವಾದ ಬೆಳವಣಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಫ್ಯೂಚರಲ್ಲಿ ಯಾವ ಥರ ಇದನ್ನ ನಾವು ಕ್ಯಾರಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ, ನಮ್ಗೆ ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ. ಸೊ ಹೀಗೆ ಹೆಚ್ಚೆಚ್ಚು ಆಲ್ಬಮ್ಸ್ಗಳು ಬಂದಾಗ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳ ಸಾಂಗ್ಸ್ ಕೂಡ ಜನಗಳು ಥಿಯೇಟ್ರಿಗೆ ಬಂದು ಕೇಳ್ಬೋದು. ಸೊ ನೆಕ್ಸ್ಟ್ ನನ್ನ ಪ್ಲ್ಯಾನ್ ಇರೋದು, ಅಬ್ರಾಡಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಸಾಂಗ್ ಟೈಟ್ಲು ಇನ್ನೇನು ಕೆಲವೇ ದಿನಗಳಲ್ಲಿ ನಾನು ರಿವೀಲ್ ಮಾಡ್ತೀನಿ. ಹಾಗೆ ಮೂವಿ ಡೈರೆಕ್ಷನ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸದ್ಯದಲ್ಲೇ ಒಂದು ಮೂವಿ ಕೂಡ ಡೈರೆಕ್ಟ್ ಮಾಡ್ತಾಯಿದ್ದೀನಿ.